ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಸೀಸನ್ 12ನ ಒಂದು ಪ್ರೋಮೋ ಬಂದಿದೆ. ಈ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದರೆ, ನಮ್ಮ ಗಿಲ್ಲಿಗೆ ತೊಡೆ ತಟ್ಟಿ ನಮ್ಮ ಅಶ್ವಿನಿ ಗೌಡ ಮತ್ತು ನಮ್ಮ ಧ್ರುವಂತ್ ಇಬ್ಬರು ಕೂಡ ತೊಡೆ ತಟ್ಟಿ ಸವಾಲ್ ಮಾಡ್ತಾ ಇದ್ದಾರೆ. ಸೊ ಚಿಟ್ಕಿ ಹೊಡೆದು ಹೇಳ್ತಾ ಇದ್ದಾರೆ ನಮ್ಮ ಅಶ್ವಿನಿ ಗೌಡ ಮ್ಯಾಮ್, ನೋಡು ಇವತ್ತಿಂದ ನಿನಗಿದೆ ಆಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಯಾಕೆ ಹೇಳ್ತಾ ಇದ್ದಾರೆ, ಈ ಪ್ರೋಮೋದಲ್ಲಿ ಅಂಥದ್ದು ಏನಿದೆ ಅಂತ ಹೇಳ್ಬಿಟ್ಟು ಈ ಪ್ರೋಮೋನ ಬಗ್ಗೆ ಮಾತನಾಡೋ ಬನ್ನಿ, ರಿವ್ಯೂನ ಕೊಡ್ತೀನಿ. ಸೊ ನನಗೆ ಈ ಪ್ರೋಮೋ ನೋಡಿದಾಗ ನಮ್ಮ ಅಶ್ವಿನಿ ಗೌಡ ಮ್ಯಾಮ್ ಅವರು ಮತ್ತೆ ವಾಪಸ್ ಮರಳಿ ಬರ್ತಾ ಇದ್ದಾರೆ. 2.0 ಇದ್ರು, ಈಗ ಮೊದಲು ಹೆಂಗಿದ್ರು 2.0 ಆಗಿದ್ರಲ್ವ. ಸೊ ಆ ರೀತಿ ಆಗದೇ ಮತ್ತೆ ಫಸ್ಟ್ ಹೆಂಗಿದ್ರು ರೆಬಲ್ ಆಗಿ, ಸೊ ಅದೇ ರೀತಿ ಅಶ್ವಿನಿ ಗೌಡ ಮ್ಯಾಮ್ನ ನಾನು ನೋಡಿದ ಥರ ಆಯಿತು. ಬಟ್ ಗಿಲ್ಲಿಗೆ ಒಂದು ಅನಿಸಿತ್ತು, ನಮ್ಮ ಕಿಚನ್ ಸರ್ ಹೇಳಿದ್ಮೇಲೆ ಸ್ವಲ್ಪ ಬದಲಾಗಿ ನಾನು 2.0 ರೀತಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೈಲೆಂಟ್ ಆಗಿದ್ರು ನಮ್ಮ ಅಶ್ವಿನಿ ಮ್ಯಾಮು. ಬಟ್ ಗಿಲ್ಲಿಗೆ ಮೊದಲಿನ ಥರನೇ ಅಶ್ವಿನಿ ಗೌಡ ಮ್ಯಾಮ್ ಬೇಕು, ಏಕೆಂದರೆ ಅದೇ ಥರ ಟ್ರಿಗರ್ ಮಾಡಿ ಅವರು ಜಗಳಕ್ಕೆ ಇಳಿಬೇಕು, ಆ ರೀತಿಯೇ ತರಬೇಕು ಅಂತೇಳಿ ಗಿಲ್ಲಿ ಪ್ರಯತ್ನ ಮಾಡ್ತಾನೆ ಇದ್ದ ಪ್ರತಿ ಸಾರಿನೂ ಕೂಡ. ಸೊ ಗಿಲ್ಲಿ ಪ್ರಯತ್ನ ಇವಾಗ ಫಲಿಸ್ತು ಅಂತ ನಾನು ಒಂದು ಸಲ ನಂಗೆ ಅನಿಸುತ್ತೆ. ಬಟ್ ಇನ್ನೊಂದು ಸಲ ಏನಂತಂದರೆ, ಟ್ರಿಗರ್ ಗಿಲ್ಲಿ ಪ್ರತಿ ಸಾರಿನೂ ಜಾಸ್ತಿ ಹೇಳಬೇಕಂದ್ರೆ ಅಶ್ವಿನಿ ಗೌಡ ಮ್ಯಾಮ್ ಧ್ರುವಂತ ಇಬ್ಬರೂ ಕೂಡ ಟಾರ್ಗೆಟ್ ಇಟ್ಕೊಂಡು ಬೇಕು ಅಂತಲೇ ಟ್ರಿಗರ್ ಮಾಡ್ತಾನೆ. ಕೋ ಅಂತ ಕೂಗೋದಿರ್ಬೋದು, ಮತ್ತು ಇದು ನನ್ನ ಎಂಥದ್ದು ಕೈಗೊಂಬೆಗಳು ಅಂತ ಹೇಳ್ತಾ ಅವನು ಕೂಡ ಸೋಫಾ ಮೇಲೆ ಏನು ಲಾನಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಇಬ್ಬರು ಧ್ರುವಂತ್ ಮತ್ತು ನಮ್ಮ ಅಶ್ವಿನಿ ಗೌಡ ಮ್ಯಾಮ್ ಮಾತಾಡ್ತಾ ಇದ್ದಾರೆ. ಸೊ ನಮ್ಮ ಗಿಲ್ಲಿ ಕೂಡ ಇದೇ ರೀತಿ ಕೋ ಅಂತ ಕೂಗ್ತಾ ಇರೋದು, ಕೈಗೊಂಬೆಗಳು ಅಂತ ಮಾತಾಡ್ತಾ ಇರೋದು, ಆ ರೀತಿ ರೇಗಿಸ್ತಾ ಇದ್ದಾನೆ, ಟ್ರಿಗರ್ ಮಾಡ್ತಾ ಇದ್ದಾನೆ. ಅದರಿಂದ ಆ ಟ್ರಿಗರ್ಗೆ ಹುರ್ಕೊಂಡು ನಮ್ಮ ಅಶ್ವಿನಿ ಗೌಡ ಮ್ಯಾಮ್ ಮತ್ತು ಧ್ರುವಂತ್ ಇಬ್ಬರೂ ಕೂಡ ನೀನು ಸ್ಪೈನಲ್ ಕಾರ್ಡ್ ಇಲ್ದವನೆ ಅಂತೇಳ್ಬಿಟ್ಟು ನಮ್ಮ ಅಶ್ವಿನಿ ಗೌಡ ಮ್ಯಾಮ್ ಹೇಳ್ತಿರೋದು, ಸ್ಪೈನಲ್ ಕಾರ್ಡ್ ಇಲ್ದವನೆ ಅಂತೇಳ್ಬಿಟ್ಟು ನಮ್ಮ ಅಶ್ವಿನಿ ಮ್ಯಾಮ್ ಟ್ರಿಗರ್ ಮಾಡ್ತಾ ಇರೋಂಥದ್ದು. ಮತ್ತು ಧ್ರುವಂತು ನೀನು ಅಲ್ಲುಜ್ಜಿ ಮುಖ ತೊಳ್ಕೊಂಡು ನೀನು ಸರಿಯಾಗಿ ನಿಂತ್ಕೊಂಡು ಬಾ, ನೀನು ಅವಾಗೈತೆ ನಿನಗೆ ಅಂತೇಳ್ಬಿಟ್ಟು ಹೇಳ್ತಾ ಇರೋದಂಥದ್ದು. ಅಷ್ಟೊಂದು ಮಾಡೋ ಸಾಕು ಅಂತ ನಾನು ಧ್ರುವಂತಿ ಹೇಳ್ತಾ ಇರೋವಂಥದ್ದು. ಸಖತ್ ಉರ್ಸಾಕ್ತವ್ರೆ ನಮ್ಮ ಗಿಲ್ಲಿನ. ಸೊ ಗಿಲ್ಲಿ ಎಕ್ಸ್ಪ್ರೆಷನ್ನು ಏನೋ ಒಂದೆರಡು ಎಕ್ಸ್ಪ್ರೆಷನ್ ಅಷ್ಟೇ ಇದೆ, ಬಟ್ ಮಾತುಗಳೆಲ್ಲನೂ ಕೂಡ ಪ್ರೊಮೋದಲ್ಲಿ ತೋರಿಸಿಲ್ಲ. ಸೊ ಎಪಿಸೋಡಲ್ಲಿ ನೋಡಿದಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಮ್ಮ ಗಿಲ್ಲಿನೂ ಕೂಡ ಇದಕ್ಕೆ ಉತ್ತರ ಕೊಟ್ಟಿರ್ತಾನೆ, ಪ್ರತಿಯೊಂದಕ್ಕೂ ಕೂಡ ನಮ್ಮ ಗಿಲ್ಲಿ ಆನ್ಸರ್ ಮಾಡಿರ್ತಾನೆ ಅಂತ ಅನ್ಕೋತೀನಿ. ಸುಮ್ಮನೆ ಅನ್ನಿಸ್ಕೊಡೋ ಅಂಥ ಹುಡುಗ ಅಲ್ಲ ಅವನು. ಸೊ ಹಿಂಗೆ ಪ್ರೋಮೋ ಸ್ವಲ್ಪ ಆಟ ಆಡಿದ್ದಾರೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಗಿಲ್ಲಿ ಜಾಸ್ತಿ ಸ್ವಲ್ಪ ಕಾಮಿಡಿ ಮಾಡೋಕ್ಕೋ ಇನ್ನೊಂದಕ್ಕೋ ಹೋಗಿ ಈ ರೀತಿ ಸಿಕ್ಕಾಕೋತಾನೆ ಅಂತ ನನಗನ್ಸುತ್ತೆ. ನಮ್ಮ ಸವಾಸಕ್ಕೆ ಬರಬೇಡ ನೀನು, ಮತ್ತೆ ನನ್ನ ಸವಾಸಕ್ಕೆ ಬರಬೇಡ ಅಂತ ಅಶ್ವಿನಿ ಗೌಡ ಮ್ಯಾಮು ಒತ್ತಿ ಹೇಳ್ತಾ ಇದ್ದಾರೆ. ನನ್ನ ಸವಾಸಕ್ಕೆ ಬಂದರೆ ನಿಮಗೆ ಸರಿ ಇರಲ್ಲ ಅಂತಲೂ ಕೂಡ ಹೇಳ್ತಿರೋ ಅಂಥದ್ದು. ನಗಾಡ್ ಚೋಕರ್ ಅಂತೆಲ್ಲ ಕರೀತಾ ಇದ್ದಾರೆ. ಕೆಣಕ್ ಬೇಡ ಅಂದ್ರೆ 1000 ಸಲ ಬಾರ ಅಕಾಳಕ್ಕೆ ಅಂತ ಹೇಳ್ಬಿಟ್ಟು ತೊಡೆ ತಟ್ಟಿ ನಮ್ಮ ಅಶ್ವಿನಿ ಗೌಡ ಮ್ಯಾಮ್ ಕರೀತಾ ಇರೋವಂಥದ್ದು ನಮ್ಮ ಗಿಲ್ಲಿಯನ್ನು. ಸೊ ಗಿಲ್ಲಿ ಈ ರೀತಿ ರೇಗಿಸ್ತಾ ಇರೋದಂತೂ ನಿಜ. ಸೊ ರೇಗಿಸ್ಕೊಂಡು ಕೈಗೊಂಬೆಗಳು ಮತ್ತು ಕೊಕ್ಕೋ ಅಂತ ಕೂಗ್ತಾ ಇರೋದು, ಸೊ ಆ ರೀತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಶ್ವಿನಿ ಗೌಡ ಮ್ಯಾಮ್ ಮತ್ತು ನಮ್ಮ ಧ್ರುವಂತ ರೊಚ್ಚಿಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಗಿಲ್ಲಿ ಮೇಲೆ. ಸೊ ಗಿಲ್ಲಿಗೆ ತೊಡೆ ತಟ್ಟಿ ಹೇಳ್ತಾ ಇದ್ದಾರೆ, ಬಾ ಅಕಾಳಕ್ಕೆ, ಟೈಮ್ ಸ್ಟಾರ್ಟ್ ನಾವು ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಶ್ವಿನಿ ಗೌಡ ಮ್ಯಾಮು. ಸುಮ್ಮನೆ ರೆಬೆಲ್ಲಾಗಿ ರೊಚ್ಚಿಗೆದ್ದು ಬಿಡ್ತಾರೆ ಗಿಲ್ಲಿ ಮೇಲೆ. ಇಬ್ಬರು ಕೂಡ ರೊಚ್ಚಿಗೆದ್ಕೊಂಡು ಗಿಲ್ಲಿನ ಅಕಾಳಕ್ಕೆ ಕರ್ಕೊಂಡು ಫೈಟ್ ಮಾಡೋಕ್ಕೆ ಸಿದ್ಧ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಗಿಲ್ಲಿ ಅಂತ ಬಂದಾಗ ಎಲ್ಲರೂ ನಗಿಸ್ತಾನೆ, ಒಂಥರ ಖುಷಿಯಾಗಿರುತ್ತೆ ಮನೇಲಿ ಅಂತ ಒಂದು ಸಲ ಅನಿಸುತ್ತೆ. ಬಟ್ ಇನ್ನೊಂದು ಸಲ ಸ್ವಲ್ಪ ರೇಗಿಸೋದು, ಹೀಯಾಳ್ಸೋದು, ಕೆಲವೊಂದು ಆ ಥರ ಮಾಡಿದಾಗ ಎಲ್ಲ ಒಂದು ಕಡೆ ಗಿಲ್ಲಿಗೆ ಸ್ವಲ್ಪ ನೆಗೆಟಿವ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಎಪಿಸೋಡ್ ನೋಡಿದಾಗ ಏನಾಗಿದೆ, ಏನು ಎತ್ತ, ಯಾಕೆ ಈ ರೀತಿ ಅಷ್ಟೊಂದು ರೊಚ್ಚಿಗೆದ್ದಿದ್ದಾರೆ ನಮ್ಮ ಗಿಲ್ಲಿ ಮೇಲೆ ಅಂತೇಳ್ಬಿಟ್ಟು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಕೆಲವೊಮ್ಮೆ ಹೆಂಗೆ ಅನಿಸುತ್ತೆ ಅಂದರೆ, ಸೊ ಯಾರು ತಪ್ಪಿರುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಅಲ್ಲಿ ನಾವು ಒಂದು ನಾಮಿನೇಷನ್ ಅಂತಲೇ ತೊಗೊಂಡಾಗ ಹೆಲ್ಮೆಟ್ ಆಗಿದ್ದು ಧ್ರುವಂತ್ ಅಂತ ಅಂದ್ಕೊಂಡಿದ್ವಿ ಪ್ರೋಮೋ ನೋಡಿದಾಗ, ಬಟ್ ಹೆಲ್ಮೆಟ್ ಆಗಿದ್ದು ಸೂರಜ್ ಬೆಳಿಗ್ಗೆ ಹೊತ್ತು. ಸೊ ಆ ರೀತಿ ಆಗುತ್ತೆ. ಎಪಿಸೋಡಲ್ಲೇ ಒಂಥರ ಇರುತ್ತೆ, ಪ್ರೋಮೋದಲ್ಲಿ ಸ್ವಲ್ಪ ಆಟ ಆಡಿ ಕೊಟ್ಟಿರ್ತಾರೆ. ಸೊ ಹಂಗೆ ಪ್ರೋಮೋದಲ್ಲೇ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಯಾವ ರೀತಿ ನಡೆದಿರುತ್ತೆ. ಎಪಿಸೋಡಲ್ಲಿ ನೋಡಿದಾಗ ಪೂರ್ತಿಯಾಗಿ ನಮ್ಗೆ ಗೊತ್ತಾಗುತ್ತೆ. ಫೈನಲಿ ನಮ್ಮ ಅಶ್ವಿನಿ ಗೌಡ ಮ್ಯಾಮ್ ವಾಪಸ್ ಬರ್ತಾ ಇದ್ದಾರೆ. ಮತ್ತು ನಮ್ಮ ಗಿಲ್ಲಿ ಏನು ಸುಮ್ಮನೆ ಇಲ್ಲ, ಇನ್ನು 2-3 ವಾರ ಇದೆ. ಸೊ ಹಂಗಾಗಿ ಟ್ರಿಗರ್ ಮಾಡಿ ಮತ್ತೆ ಅದೇ ಹಳೆ ಅಶ್ವಿನಿ ತರಬೇಕು, ಮತ್ತು ಅಕಾಳಕ್ಕೆ ಇಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಟ್ರಿಗರ್ ಮಾಡಿಕೊಂಡು ಇದು ಮಾಡಿರುವಂಥದ್ದು ಪ್ಲ್ಯಾನು ನಮ್ಮ ಗಿಲ್ಲಿ ಅವ್ರದ್ದು. ಗಿಲ್ಲಿ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಆಟ ಆಡ್ತಿದ್ದಾನೆ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಅಶ್ವಿನಿ ಗೌಡ ಮ್ಯಾಮ್ಗೂ ಅನಿಸಿದೆ, ಸೊ ನಾನು ಸುಮ್ಮನೆ ಇವನಿಗೆ
ಸ್ಕ್ರೀನ್ ಸ್ಪೇಸ್ ಕೊಡೋ ನಮ್ಮಿಂದ ಫುಟೇಜ್ ತೊಗೊತಾ ಇದ್ದಾನೆ, ಅದಕ್ಕೆ ಸ್ವಲ್ಪ ನಾವು ಸ್ವಲ್ಪ ಹಿಂದುಳಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಶ್ವಿನಿ ಗೌಡ ಮ್ಯಾಮ್ ಕೆಲವೊಮ್ಮೆ ಹೇಳಿದ್ದುಂಟು. ಸೊ ಗಿಲ್ಲಿ ಅಷ್ಟು ಈಸಿಯಾಗಿ ಬಿಡೋ ಅಂಥದ್ದೆಲ್ಲ ಜಾಸ್ತಿ ಅಶ್ವಿನಿ ಗೌಡ ಮೇಲೆ ಟಾರ್ಗೆಟ್. ಅಂದರೆ ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ಇರೋದಂಥದ್ದು. ಸ್ಟಾರ್ಟಿಂಗಿಂದನೂ ಕೂಡ ಗಿಲ್ಲಿ ಆಗಿ ಅಶ್ವಿನಿ ಗೌಡ ಮ್ಯಾಮ್ ಇಬ್ಬರು ಕೂಡ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಸೊ ಇಬ್ಬರಲ್ಲೇ ಫೈಟ್ ಜಾಸ್ತಿ ಬೀಳುತ್ತೆ, ಅದು ಕೂಡ ಗಿಲ್ಲಿಗೆ ತಲೆಯಲ್ಲಿದೆ. ಸೊ ಹಾಗಾಗಿ ಗಿಲ್ಲಿ ಸ್ವಲ್ಪ ಅಶ್ವಿನಿ ಗೌಡ ಅವ್ರನ್ನ ಇನ್ನೂ ಟ್ರಿಗರ್ ಮಾಡಿ ಹಳೆ ಅಶ್ವಿನಿ ತಂದರೆ ಸ್ವಲ್ಪ ಅವರು ಕೆಳಗಡೆ ಹೋಗಲಿ ಅನ್ನೋ ಒಂದು ಉದ್ದೇಶನೂ ಕೂಡ ಗಿಲ್ಲಿದಿರ್ಬೋದು. ಸೊ ನೋಡುವ ಏನಾಗುತ್ತೆ. ಇನ್ನು 2-3 ವಾರ ಇದೆ ಅಷ್ಟೇ ಬಿಗ್ ಬಾಸ್ ಮುಗಿಯೋಕ್ಕೆ. ಫೈನಲ್ ಡೇ ಬಂದೇ ಬಿಡ್ತು. ಇನ್ನೇನು ಗ್ರ್ಯಾಂಡ್ ಫಿನಾಲೆ ಯಾವಾಗಂತಲೂ ಕೂಡ ಡೇಟ್ ಆಲ್ರೆಡಿ ಫಿಕ್ಸ್ ಆಗಿದೆ. ಸೊ ಆ ಡೇಟ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ. ಇವತ್ತಿನ ಪ್ರೋಮೋ ಮಾತ್ರ ಚೆನ್ನಾಗಿದೆ. ಎಪಿಸೋಡಲ್ಲಿ ಸ್ವಲ್ಪ ಕಿಚ್ಚು ಹಚ್ಚಿದೆ ಅಂತಲೇ ಹೇಳ್ಬೋದು. ಬಟ್ ನನಗೆ ಇನ್ನೇನು ಕಮ್ಮಿ ಜನ ಇದ್ದಾರಪ್ಪ, ಆದ್ರೂ ಕೂಡ ಜಾಸ್ತಿ ಜನ ಕಾಣಿಸ್ಕೋತಾ ಇರೋದು ಗಿಲ್ಲಿ ಪ್ರತಿಯೊಂದು ಪ್ರೋಮೋದಲ್ಲೂ ಇದ್ದೇ ಇರ್ತಾರೆ. ಅಶ್ವಿನಿ ಗೌಡ ಮ್ಯಾಮು ಆಲ್ಮೋಸ್ಟ್ ಇರ್ತಾರೆ. ಸೊ ಈ 3 ಧ್ರುವಂತೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ಅವ್ರೊಂದು ಸ್ವಲ್ಪ ಡಿಫ್ರೆಂಟಾಗಿ ಆಟ ಆಡೋದ್ರೂ ಕೂಡ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರದ್ದೇ ರೀತಿಯಲ್ಲಿ ಆಟ ಆಡ್ಕೊಂಡು ಜನಕ್ಕೆ ಕಾಣಿಸ್ಕೊಳೋ ಅಂತ ಪ್ರಯತ್ನ ಮಾಡ್ತಾರೆ. ಕಾಣಿಸ್ಕೊಳೋಕ್ಕೋಸ್ಕರನಾದರೂ ಕೂಡ ಜಗಳನಾದರೂ ಮಾಡೋದ್ರ ಮುಖಾಂತರನಾದರೂ ಕಾಣಿಸ್ಕೊತಾ ಇದ್ದಾರೆ. ಧ್ರುವಂತೂ ಒಳ್ಳೆ ಐಡಿಯಾಲಜಿ ಇದೆ ಅವರಿಗೆ, ಅದಕ್ಕೋಸ್ಕರ ಇಲ್ಲಿ ತನಕ ಬಂದಿದ್ದಾರೆ. ಇನ್ನೇನು ಫಿನಾಲೆ 2-3 ವಾರ ಇದೆ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಆಡಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಆಡಬೇಕಾಗಿತ್ತು. ಎಲ್ಲರೂ ಕೂಡ ಕಾಣಿಸ್ಕೊಳೋರು ಅಂತಾರೆ ಕಾಣಿಸ್ಕೊತಾವ್ರೆ. ನಮ್ಮ ಧನು ಆಗಲಿ, ನಮ್ಮ ರಾಶಿಕಾ ಆಗಲಿ, ಸ್ಪಂದನ ಆಗಲಿ, ಕಾವ್ಯ ಆಗಲಿ, ಆ ಥರ ಅವ್ರದ್ದು ಏನೂ ಕಾಣಿಸ್ಕೋತಾ ಇಲ್ವಲ್ಲ. ಇರೋದು ಅಷ್ಟೇ ಜನ ಇದ್ದಾರೆ. ಅವರು ಸ್ವಲ್ಪ ಇನ್ನೂ ಕಾಣಿಸ್ಕೊಬೋದಾಗಿತ್ತು. ಇನ್ನೂ ಏನಾದ್ರು ಒಂದು ಕಂಟೆಂಟ್ ಕೊಟ್ಟಿದ್ರೆ ಕಾಣಿಸ್ಕೋತಾ ಇದ್ರು ಅಂತ ಅನಿಸುತ್ತೆ. ಅವ್ರು 4 ಜನ ಏನು ಮಾಡ್ತಾ ಇದ್ದಾರೆ. ರಕ್ಷಿತಾ ಆಲ್ಮೋಸ್ಟ್ ಕಾಣಿಸ್ಕೋತಾ ಇರ್ತಾಳೆ ಎಲ್ಲ ಪ್ರಮೋದಲ್ಲೂ ಕೂಡ. ಈ 4 ಜನ ಏನು ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಯ್ತಿಲ್ಲ. ಸೊ ನಿಮಗೇನು ಅನಿಸುತ್ತೆ ಅವ್ರು 4 ಜನದ ಬಗ್ಗೆ? ಚೆನ್ನಾಗಿ ಆಟ ಆಡೋಂಥವ್ರೇನೆ. ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಕಂಟೆಂಟ್ ಕೊಟ್ಟಿದ್ರೆ ಫೈನಲ್ ಇನ್ನೂ ಹತ್ರ ಆಗ್ತಿದ್ರು ಅಂತ ನನಗೆ ಅನಿಸುತ್ತೆ. ಸೊ ಗಿಲ್ಲಿ ಮತ್ತು ನಮ್ಮ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಮಧ್ಯೆ ವಾರ ಶುರುವಾಗಿದೆ. ಸೊ ಈ ವಾರಲ್ಲಿ ಗೆಲ್ಲೋದು ಯಾರು ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗಿದೆ. ನಮ್ಮ ಅಶ್ವಿನಿ ಗೌಡ ಮತ್ತು ನಮ್ಮ ಧ್ರುವಂತ್ ರೊಚ್ಚಿಗಿದ್ರದ ಬಗ್ಗೆ ನಿಮ್ಗೇನು ಅನಿಸ್ತಾ ಇದೆ ಗಿಲ್ಲಿ ಮೇಲೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಈ ಪ್ರೋಮೋ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಗೈಸ್.